ಬಿಜೆಪಿ ಮತ್ತು ಜೆಡಿಎಸ್ ಅಪವಿತ್ರಗೊಳಿಸಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡರವರನ್ನು ಬೆಂಬಲಿಸುವಂತೆ ಶಿಕ್ಷಕರ ವರ್ಗದವರಲ್ಲಿ ಕಾಂಗ್ರೆಸ್ ವಕ್ತಾರರಾದ ಎಚ್.ಎ. ವೆಂಕಟೇಶ್ ರವರು ಮನವಿ ಮಾಡಿದರು. ಇಂದು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಒಂದು ವಿಶೇಷವಾದ ಚುನಾವಣೆಯಾಗಿದೆ. ದಿನೇಶ್ ಗೂಳಿಗೌಡರು ಕಠಿಣ ಸನ್ನಿವೇಶದಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಅದೇ ರೀತಿ ಮಧುಜಿ ಮಾದೇಗೌಡರು ಇತಿಹಾಸ ಸೃಷ್ಟಿಸಿದ್ದಾರೆ. ಹಾಗೆಯೇ ಮರಿತಿಬ್ಬೇಗೌಡರವರನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದರು. ಜೂನ್ 4ರಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುರವರ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಮರಿತಿಬ್ಬೇಗೌಡರವರು ಪಕ್ಷಾಂತರ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ವೆಂಕಟೇಶ್, ಮರಿತಿಬ್ಬೇಗೌಡರವರು ಪಕ್ಷಾಂತರ ಮಾಡಿಲ್ಲ, ಬದಲಿಗೆ ಉಸಿರುಗಟ್ಟಿದ ವಾತಾವರಣದಿಂದ ಬಿಡುಗಡೆ ಹೊಂದಿದ್ದಾರೆ ಎಂದು ತಿಳಿಸಿದರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಡವರನ್ನ ಬಡತನದಿಂದ ಮೇಲೆತ್ತುವ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಈ ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಿದೆ. ಹಾಗಾಗಿ ಮತದಾರರು ನಮ್ಮ ಕೈ ಹಿಡಿಯುತ್ತಾರೆ ಎಂದು ತಿಳಿಸಿದರು. ಸಾರಾ ಮಹೇಶ್ ರವರು ನಮ್ಮ ಅಭ್ಯರ್ಥಿ ವಾಗ್ಮಿ ಅಲ್ಲ ಎಂದು ಹೇಳಿದ್ದಾರೆ. ಆದರೆ ವಿಧಾನ ಪರಿಷತ್ಗೆ ಆಯ್ಕೆಯಾದವರು ವಾಗ್ಮಿಗಳಾಗಿರಬೇಕು. ಆಗ ಮಾತ್ರ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯ. ಇಡೀ ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನ ಬಿಜೆಪಿ ಮತ್ತು ಜೆಡಿಎಸ್ ಅಪವಿತ್ರಗೊಳಿಸಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿಮ್ಮ ಮೈತ್ರಿ ಅಭ್ಯರ್ಥಿಯ ಅರ್ಹತೆ ಏನು ಎಂದು ವೆಂಕಟೇಶ್ ಪ್ರಶ್ನಿಸಿದ್ದಾರೆ. ಗೊತ್ತಿದೆ, ದಿನೇಶ್ ಗೂಳಿಗೌಡರು 2000ರಲ್ಲಿ ಕಠಿಣವಾದಂಥ ಪರಿಸ್ಥಿತಿನಲ್ಲಿ ಸಮರ್ಥವಾಗಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಆಶೀರ್ವಾದವನ್ನು ಪಡೆದು ಶಾಸಕರಾದರು. ಈ ಚುನಾವಣೆಯಲ್ಲಿ ಸುಸಜ್ಜಿತ ಮತದಾರರು ಅಳತೆ ಮಾಡಬೇಕು, ಅದು ಅವರ ಕರ್ತವ್ಯ ಕೂಡ, ಅವರ ಕರ್ತವ್ಯ ಕೂಡ. ಒಂದು. ಎರಡನೇದಾಗಿ ಅಪವಿತ್ರಗೊಳಿಸಿದೆ. ಜೆಡಿಎಸ್ ಅಭ್ಯರ್ಥಿಯನ್ನು ಆಯ್ಕೆಯಲ್ಲೇ ಎನ್ ಡಿ ಎ ಇವತ್ತು ವಿಫಲ ಆಗಿದೆ. ಇದು ಸುಶಕ್ತಿತರ ಕ್ಷೇತ್ರ. ಇದು ಸುಶಕ್ತಿತರ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ಅಳತೆಗೋಲಿರಬೇಕು. ಇದು ಯಾವುದೇ ಅಳತೆಗೋಲು ಇಲ್ಲ. ಇಲ್ಲಿ ಕಾನೂನನ್ನ ಪ್ರಾಧ್ಯಾಪಕರು ಇಲ್ಲಿ ವೋಟ್ ಮಾಡ್ತಾರೆ, ಅರ್ಥಶಾಸ್ತ್ರಜ್ಞರು ಇಲ್ಲಿ ವೋಟ್ ಮಾಡ್ತಾರೆ, ಇತಿಹಾಸಕಾರರು ಇಲ್ಲಿ ಮಾಡ್ತಾರೆ, ಇಡೀ ರಾಜಕೀಯವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಾಧ್ಯಾಪಕರು ಇಲ್ಲಿ ವೋಟ್ ಮಾಡ್ತಾರೆ. ಇವ್ರು ಹೇಳ್ತಾ ಇದ್ರು, ಜನತಾ ಪಕ್ಷದವರೇ ಜನತಾದಳದವರೇ ಹೇಳ್ತಾ ಇದ್ರು, ಶಿಕ್ಷಕರ ಕ್ಷೇತ್ರವನ್ನ ಶಿಕ್ಷಕರು ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಯಾರು ನಿಲ್ಲಿಸಿದ್ದಾರೆ? ಏನು ಅವರು ವಿದ್ಯಾರ್ಹತೆ? ಇದು ನಾವು ಹೇಳ್ತಾ ಇಲ್ಲ. ಒಬ್ಬ ಸಾರಾ ಮಹೇಶ್ ಹೇಳಿದ್ದಾರೆ, ನಮ್ಮ ಅಭ್ಯರ್ಥಿ ವಾಗ್ಮಿ ಅಲ್ಲ. ವಿಧಾನ ಪರಿಷತ್ತಲ್ಲಿ ಬೇಕಾಗಿರ್ತಕ್ಕಂಥದ್ದು ವಾಗ್ಮಿಗಳು, ತಿಳುವಳಿಕೆ ಉಳ್ಳವರು. ಅದಕ್ಕೆ ಮೇಲ್ಮನೆ ಅಂತ ಕರೀತಾರೆ. ಮೇಲ್ಮನೆಗೆ ವಿಶೇಷವಾದಂಥ ಅರ್ಥವನ್ನು ಕಳಿಸ್ತಾರೆ.